ನೀವು ಕಲಿಯಕ್ಕೆ ಬಂದಾಗ ನಿಮಗೂ ಕೂಡ ಇದು ಹೇಳಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಾಂಸಾಹಾರಿ ಪಾಪಕರ್ಮ, ಸಸ್ಯಾಹಾರಿ ಪಾಪಕರ್ಮ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಸಸ್ಯಾಹಾರಿ ಅಂದ್ರೆ ಏನು? ಮಣ್ಣು ಕಲ್ಲನ್ನು ತಿನ್ನೋದಾ? ಗಿಡಗಳಲ್ಲಿ ಮರಗಳಲ್ಲಿ ಕೊಡುವ ಫಲಗಳು, ಅದು ಸೊಪ್ಪಿರ್ಬೋದು, ದಂಟಿರ್ಬೋದು, ಕಾಯಿರ್ಬೋದು, ಹಣ್ಣಿರ್ಬೋದು, ಅವುಗಳನ್ನು ತಿನ್ನೋದು ಸಸ್ಯಾಹಾರಿ ಊಟ. ಮಾಂಸಾಹಾರಿ ಅಂತಂದ್ರೆ ಎಲ್ಲ ಇದೆ. ನೀರಲ್ಲಿ, ನೆಲದಲ್ಲಿ, ಆಕಾಶದಲ್ಲಿ ಬಾಳುವ ಜೀವ ವಸ್ತುಗಳು, ಅದು ಏನು ಬೇಕಾದ್ರೂ ಇರ್ಬೋದು. ಎಲ್ಲ ಹಾವೆಲ್ಲ ಕಟ್ ಮಾಡಿ ತಿಂತಾರೆ. ನಾನು ಮಲೇಷ್ಯಾ, ಸಿಂಗಾಪುರ್, ಇಂಡೋನೇಷ್ಯಾಗೆ ಹೋದಾಗ ಆಶ್ಚರ್ಯ ಆಗ್ಬಿಡ್ತು ನನಗೆ. ನಾಯಿನ ತಿಂತಾರೆ. ಈ ತಿನ್ನೋದು ಏನಿದೆ ಎಲ್ಲ ತಿಂತಾರೆ. ಅದು ಸಮುದ್ರದಲ್ಲಿರೋದು ಪ್ರತಿಯೊಂದನ್ನು ತಿಂತಾರೆ. ನಮಗೆ ಆ ವಸ್ತುಗಳು ನೋಡ್ಬಿಟ್ರೆ ವಾಂತಿ ಬಂದ್ಬಿಡುತ್ತೆ. ನಾವು ಹುಟ್ಟಲ್ಲೇ ಸಸ್ಯಾಹಾರಿಯಾಗಿ ಹುಟ್ಬಿಟ್ಟಿದ್ದೀವಿ. ಹಣೆ ಬರ ಏನು ಮಾಡ್ತೀರಾ? ನಮಗೆಲ್ಲ ಆಗಲ್ಲ. ಆದರೆ ಹುಟ್ಟಿಂದನೇ ಕೊಡ್ತಾರೆ. ಇಲ್ಲ ನಮ್ಮ ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಇದೆ, ಅದು ಮಾಂಸದ ಪೀಸ್ ಕೊಟ್ಟಿಲ್ಲ ಅಂತ ಜಗಳ ಮಾಡುತ್ತೆ. ಅದು 3 ವರ್ಷ ಇರೋದು, ನೋಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಹಾಕೋನಂತೆ. ಅದು ಹುಟ್ಟಿಂದ ಬೆಳೆಸೋವಾಗ್ಲೇ ಬಂದ್ಬಿಡುತ್ತೆ. ಇಲ್ಲಿ ಪ್ರಶ್ನೆ, ನನ್ನ ಒಬ್ರು ಕೇಳಿದ್ರು, ಗುರುಗಳೇ, ಮರ ಗಿಡ ಇವುಗಳಿಗೆ ಜೀವ ಇದೆ ಅಂತ ಹೇಳ್ತೀರಿ, ನೀವು ಅಹಿಂಸೆ ಅಂತ ಹೇಳ್ತೀರಿ, ಅದನ್ನು ಕಡಿಯೋದು, ಅದು ಬಿಡೋ ಕಾಯನ್ನು ಕಿತ್ತೋದು, ಅದನ್ನು ಕಟ್ ಮಾಡಿ ಬಿಸಾಕೋದು ಅಹಿಂಸೆ ಅಲ್ಲವೇ? ಏನು ಉತ್ತರ ಇದಕ್ಕೆ? ಜೀವ ಇದೆ ಅಲ್ವಾ ಅದಕ್ಕೂ, ಮರಕ್ಕೆ, ಗಿಡ ಮರಗಳಿಗೆ ಜೀವ ಇದೆ. ಪ್ರಾಣಿಗೆ ಮಾತ್ರ ಜೀವ ಇದೆಯಾ? ಅದಕ್ಕೂ ಜೀವ ಇದೆ. ಪ್ರಾಣಿನ ಕೊಂದ್ರೆ ಪಾಪ ಅಂತೀರಲ್ಲ, ಗಿಡನ ಕೊಲ್ತಾರಲ್ಲ. ಯಾವ ಒಂದು ಜೀವ ವಸ್ತುವಿಗೆ ನೀವು ಮಾಡುವ ಕೆಲಸದಿಂದ ನೋವಾಗತ್ತೆ, ಆ ನೋವನ್ನು ಅದು ಫೀಲ್ ಮಾಡತ್ತೆ. ಫೀಲ್ ಅಂದ್ರೆ ಏನು? ಫೀಲಿಂಗ್ ಎಲ್ಲಿ ಬರುತ್ತೆ? ಉಗುರಲ್ಲ, ಕೂದಲಲ್ಲ, ಮನಸ್ಸಲ್ಲಿ. ಯಾವ ಒಂದು ವಸ್ತುವಿಗೆ ಮನಸ್ಸಿದೆ, ನೀವು ಮಾಡುವ ಕೆಲಸಗಳಿಂದ ಮನಸ್ಸಿಗೆ ನೋವು ಆಗತ್ತೆ. ಮನಸ್ಸು ಅಂತಿದ್ದರೆ ಮಾತ್ರ ದೇಹದಲ್ಲಿ ಆಗುವ ಏರುಪೇರುಗಳಿಂದ ನೋವನ್ನು ಫೀಲ್ ಮಾಡಕ್ ಆಗತ್ತೆ. ಗಿಡ ಮರಗಳಿಗೆ ಮನಸ್ಸಿಲ್ಲ, ಆ ಸೆನ್ಸ್ ಇಲ್ಲ ಅದಕ್ಕೆ. ಅದರಿಂದ ಅದನ್ನು ಕಡಿದ್ರೆ ಅದಕ್ಕೆ ನೋವು ಆಗಲ್ಲ, ಕಿತ್ತಿದ್ರೆ ನೋವು ಆಗಲ್ಲ, ಅದಕ್ಕೆ ಕಡಿತಾರೆ. ಆದರೆ ಪ್ರಾಣಿಗಳು ಅದರ ಕತ್ತನ್ನು ಕಟ್ ಮಾಡ್ತಾರೆ, ಕುಯ್ತಾರೆ, ಏನು ನೆರಳುತ್ತೆ. ಆ ಕುರಿ ನೋಡಿ, ಆ ಗುಂಪಿಂದ ಒಂದು ಕುರಿಯನ್ನು ಎಳ್ಕೊಂಬರ್ತಾರೆ, ಅದಕ್ಕೆ ಗೊತ್ತಾಗ್ಬಿಡುತ್ತೆ ನಾನು ಸಾಯಿಸ್ತಾರೆ ಅಂತ. ಅದೇನು ಕೂಗುತ್ತೆ, ಕಿರಿಚಾಡುತ್ತೆ. ಅದು ಪಾಪ ಅದು ಎಳೆಯೋಕ್ಕೆ ಬಿಡಲ್ಲ, ಅಟ್ಟು ಹಿಂದೆ ಎಳ್ಕೊಂಡು ಹೋಗುತ್ತೆ, ಇದ್ರೂ ಬಿಡಲ್ಲ ಇವರು. ಅದಕ್ಕೆ ಫೀಲ್ ಆಗತ್ತೆ ನೋಡಿ, ನನ್ನ ಜೀವ ಇವತ್ತು ಹೋಗುತ್ತೆ, ನನ್ನ ಪ್ರಾಣ ತೆಗಿತಾರೆ ಅಂತ. ಆ ಮನಸ್ಸು ಇರೋದ್ರಿಂದನೇ ಆ ಫೀಲಿಂಗ್ ಗೊತ್ತಾಗತ್ತೆ. ಗಿಡ ಮರಗಳಿಗೆ ಮನಸ್ಸಿಲ್ಲ, ಅದಕ್ಕೆ ನೋವು ಆಗೋದಿಲ್ಲ, ಅದು ಫೀಲಿಂಗನ್ನು ಹೇಳೋದಿಲ್ಲ. 6th ಸೆನ್ಸ್ ಅಂತೀವಿ. 1 ಸೆನ್ಸು, 2 ಸೆನ್ಸು, 3 ಸೆನ್ಸು, 4 ಸೆನ್ಸು, 5 ಸೆನ್ಸು, 6 ಸೆನ್ಸು. ನಮಗೆ 6 ಸೆನ್ಸ್ ಇದೆ. ಪ್ರಾಣಿಗಳಿಗೆ 5 ಸೆನ್ಸ್ ಇದೆ. ಪಕ್ಷಿಗಳಲ್ಲಿ 2 ಸೆನ್ಸು, 3 ಸೆನ್ಸ್ ಇದೆ. ಗಿಡ ಮರಗಳೆಲ್ಲ 1 ಸೆನ್ಸು. ಆ 1 ಸೆನ್ಸ್ ಇರೋದು ನಿಮಗೇನು, ಅದಕ್ಕೇನು ತೊಂದರೆ ಆಗೋದಿಲ್ಲ ನಾವು ಮಾಡೋದ್ರಿಂದ. ಸೊ ಸಸ್ಯಾಹಾರಿಯಿಂದ ತೊಂದರೆ ಇಲ್ಲ, ಮಾಂಸಾಹಾರಿಯಿಂದ ಆ ವಸ್ತುಗಳಿಗೆ ತೊಂದರೆ ಪಾಪ.